नमस्ते, नाम? ನನ್ನ ಜೊತೆ ಒಬ್ಬರು ಇದ್ದಾರೆ ಯಾತ್ರಿಕರು. ಅವ್ರಿಗೆ ಎಷ್ಟು ವರ್ಷ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಡೀತಾ ಹೋಗ್ತಾ ಇದ್ರು 60 ವರ್ಷ ಅಂತೆ. ಮಾತಾಡೋದು ಬರೋದಿಲ್ಲ. ಬಟ್ ನಿನ್ನೆಯಿಂದ ನೋಡ್ತಾ ಇದ್ದೀನಿ ಹೆಂಗೆ ನಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಒಂದೇ ಸಮ ಹೋಗ್ತಿದ್ದಾರೆ. ನನಗಿಂತ ಅಷ್ಟು ದೂರ ಹೋಗ್ತಿದ್ದಾರೆ. ಶಿವ, ವಾಟ್ ಇಸ್ ಶಿವ? ಭಗವಾನ್ आपको क्या है? ಹಾಂ, ಆಫ್ಟರ್ ಗೋಯಿಂಗ್ ವಿಲ್ ರೈಟ್. ಓಕೆ, ಥ್ಯಾಂಕ್ ಯು, ಕ್ಯಾರಿ ಆನ್. ಶುಭೋದಯ ಮತ್ತೊಮ್ಮೆ. ಪರಿಕ್ರಮದ 3ನೇ ದಿನ. ಮತ್ತೆ ಮುಂಜಾವಿನಲ್ಲೇ ಹೊರಟಿದ್ದೀವಿ. 6 ಕಿಲೋಮೀಟರ್ಗಳಷ್ಟು ಪರಿಕ್ರಮ ಮಾಡುವಂಥದ್ದು ಇರುತ್ತೆ. ಇದಾದಮೇಲೆ ಮತ್ತೆ ಹೋಟೆಲ್ಗೆ ಹೋಗಿ ಅಲ್ಲಿಂದ ಬಸ್ನಲ್ಲಿ ಬೇರೆ ಒಂದು ಪ್ರದೇಶಕ್ಕೆ ಹೋಗೋದಿರುತ್ತೆ. 3 ದಿನಗಳಿಗೆ ಕುದುರೆಗಳು ಯಾರು ತೊಗೊಂಡಿರ್ತಾರೋ ಅವ್ರು ಕುದುರೆಗಳ ಮೇಲೆ ಹೋಗ್ತಾರೆ. ಮಿಕ್ಕಿರೋರೆಲ್ಲರೂ ನಡ್ಕೊಂಡು ಹೋಗಬೇಕಾಗತ್ತೆ. ಬೆಳದಿಂಗಳ ಬೆಳಕಲ್ಲೇ ನಾನು ನಡೆದು ಹೋಗ್ತಾ ಇದ್ದೀನಿ. ಟಾರ್ಚ್ ಯೂಸ್ ಮಾಡೋದು ಬೇಡ ಅಂತ ಇವಾಗ ವಿಡಿಯೋ ಪರ್ಪಸ್ಗೋಸ್ಕರ ಟಾರ್ಚ್ ಆನ್ ಮಾಡ್ಕೊಂಡಿದ್ದೀನಿ. ಭಾರತೀಯ ಕಾಲಮಾನ ಪ್ರಕಾರ 5 ಗಂಟೆ ಆಗಿದೆ ಈಗ ಬೆಳಗ್ಗೆ. ಇಲ್ಲಿ ಚೀನಾದ ಕಾಲಮಾನದಲ್ಲಿ 7 ಗಂಟೆ 30 ನಿಮಿಷ ಆಗಿದೆ. ಹಂಗೆ ಸಾಕ್ತಾ ಹೋಗ್ತಾ ಇರೋದು. ಉದ್ದಕ್ಕೂ ರಸ್ತೆನೇ ಇದು, ಹಿಂಗೆ ಹೋಗ್ತಾ ಇರೋದು. ಎಷ್ಟೊಂದು ಸುಂದರವಾಗಿದೆ ನೋಡಿ. ಆ ಕಡೆ ಇಲ್ಲಿ ಹರಿದಾರಂಥ ನೀರು, ಆ ಕಡೆ ಸೂರ್ಯನ ರಶ್ಮಿ, ಈ ಕಡೆ ಪರ್ವತಗಳ ಸಾಲು. ಎಷ್ಟೊಂದು ಸುಂದರವಾಗಿದೆ ನೋಡಿ. ಇದು ಹರಿತಾ ಇರೋಂಥ ಜರಿ, ಉದಯಿಸ್ತಾ ಇರೋಂಥ ಸೂರ್ಯ, ಈ ಕಡೆ ಮೋಡಗಳು, ಬೆಟ್ಟಗಳು ತಡೆದು ನಿಲ್ಲಿಸಿರೋಂಥ ಮೋಡಗಳು ಎಲ್ಲನೂ. ನಾವು ಮಾಡ್ತಾ ಇರೋಂಥ ಕೈಲಾಸ ಪ್ರದಕ್ಷಿಣೆನ ಬೌದ್ಧ ಧರ್ಮದಲ್ಲಿ ಕೋರ ಅಂತ ಹೇಳ್ತಾರೆ. ಇದನ್ನ ಔಟರ್ ಕೋರ ಅಂತ ಹೇಳ್ಬೋದು, ಹೊರಾಂಗಣ ಪ್ರದಕ್ಷಿಣೆ. ಇನ್ನೊಂದಿರುತ್ತೆ ಒಳಾಂಗಣ ಪ್ರದಕ್ಷಿಣೆ. ಅದಕ್ಕೆ ಕೆಲವೊಂದು ನಿಯಮಗಳಿರುತ್ತೆ, ಒಳಗಡೆಯಿಂದ ಒಂದು ಹೋಗುವಂಥದ್ದು ಇರುತ್ತೆ. ನಮಸ್ತೆ, ನಮಸ್ತೆ ಫ್ರಮ್ ಇಂಡಿಯಾ. ಅವರು ಬೌದ್ಧ ಧರ್ಮದ ಗುರುಗಳು. ಅವ್ರದ್ದು ಕೂಡ ಇದೇ ಥರ ಪ್ರದಕ್ಷಿಣೆಗಳು ತುಂಬಾ ನಡೀತಾನೆ ಇರುತ್ತೆ. ಇವರೆಲ್ಲರೂ ಸಾಷ್ಟಾಂಗ ನಮಸ್ಕಾರದ ಮೂಲಕನೇ ಪರ್ವತನ ಪ್ರದಕ್ಷಿಣೆ ಮಾಡುವಂಥವ್ರು. ಈ ಬೆಟ್ಟದ ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ. ಈ ಭಾಗ ಅಂತೂ ಹಸಿರು, ಕಪ್ಪು, ಬೂದು, ಅದರ ಮೇಲೆ ನೀಲಾಕಾಶ ನೋಡೋದಕ್ಕೆ ಸಖತ್ತಾಗಿದೆ ಅನಿಸ್ತು. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಈ ಕಡೆ ಹರಿತಾ ಇರೋಂಥ ನೀರು ಮತ್ತು ಸೂರ್ಯ. ಬೆಳಗ್ಗೆ ಹತ್ತಾ ಇದ್ದಾಗ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಇನ್ನು ಬೆಳಗ್ಗೆ ಬರ್ತಾ ಇದ್ದ ಸಮಯದಲ್ಲಿ ಸೂರ್ಯ ಮೇಲೆ ಬರ್ತಾ ಹಾಗೇ ಒಂದು ಹುಮ್ಮಸ್ಸು ಆಗಿ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ.
ಈ ಒಂದು ಪ್ರದೇಶದಲ್ಲಿ ಹೇಗೆ ಟೋಪಿಗಳನ್ನು ಹಾಗೆ ಬೇರೆ ಬೇರೆಯವರ ಟೋಪಿಗಳನ್ನು ಇಟ್ಟಿದ್ದಾರೆ, ಇದರ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಬಹುಶಃ ಅವ್ರದ್ದೊಂದು ನೆನಪು ಬಿಟ್ಟೋಗೋದಕ್ಕೂ ಏನೋ ಇರ್ಬೋದು. ಅಲ್ಲಿ ದೂರದಲ್ಲಿ ನಮಗೆ ಹಿಮ ಪರ್ವತಗಳು ಕಾಣ್ತಾ ಇವೆ. ರಸ್ತೆಯನ್ನು ಸ್ವಲ್ಪ ಸಾಗ್ತಾ ಇದೆ. ಒಳ್ಳೆ ಅನುಭವ ಆಗ್ತಾ ಇದೆ. ನಿಮಗೆಲ್ಲ ಒಂದು ಸತ್ಯ ಹಾಗೆ ಒಂದು ಗುಟ್ಟು ಹೇಳಬೇಕು ಅಂದರೆ, ನಾನು 4 ದಿನಗಳಿಂದ ಸ್ನಾನ ಮಾಡಿಲ್ಲ. 3 ಕಾರಣಗಳಿವೆ ಅದಕ್ಕೆ. ಒಂದು, ಅಕ್ಲಮಟೈಸ್ ಆಗಬೇಕಾಗುತ್ತೆ. ಅಕ್ಲಮಟೈಸ್ ಏನಕ್ಕೆ ಅಂದರೆ, ಮಾರ್ಗದರ್ಶಕರು ಹೇಳ್ತಾರೆ ನೀವು ಇಲ್ಲಿ ಈ ಒಂದು ಪ್ರದೇಶಗಳನ್ನ ತಲುಪಿದ ಮೇಲೆ ಸ್ನಾನ ಮಾಡಬೇಡಿ ಅಂತ. ಯಾಕಂದರೆ ನಮ್ಮ ದೇಹದ ಚರ್ಮದ ಗ್ರಂಥಿಗಳಿಂದ ಉತ್ಪತ್ತಿಯಾಗುವಂತಹ ಯಾವುದಾದ್ರೂ ಲವಣಗಳಿರ್ಬೋದು, ಜಿಡ್ಡಿನಾಂಶ ಇರ್ಬೋದು, ಹಾಗೆ ಅದ್ರ ಮೇಲೆ ಕೂತ್ಕೊಳ್ಳುವಂಥ ಧೂಳು, ಇದೆಲ್ಲ ಒಂದು ಪದರನ ನಿರ್ಮಿಸಿ ಚರ್ಮಕ್ಕೆ ಒಂಥರ ಏನೋ ಪ್ರೊಟೆಕ್ಷನ್ ಅಂತ ಹೇಳ್ತಾರಲ್ಲ, ರಕ್ಷಣೆನ ನೀಡುತ್ತೆ. ನಾವು ಯಾವಾಗ ಸ್ನಾನ ಮಾಡ್ತೀವಿ, ಸೋಪ್ ಹಚ್ತೀವಿ, ಇಲ್ಲ ಕೊಳೆನ ತೊಳಿತೀವಲ್ಲ, ಆಗ ಚರ್ಮ ಇನ್ನೂ ಸ್ವಲ್ಪ ತೆರೆದುಕೊಳ್ಳುತ್ತೆ ಇಲ್ಲಿನ ಒಂದು ಚಳಿಗೆ. ಆವಾಗ ನಮ್ಗೆ ಇನ್ನೂ ಸ್ವಲ್ಪ ದೇಹ ಚಳಿನ ತಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಹಾಗೆ ನಾವು ಕಾಯಿಲೆ ಕೂಡ ಬಿಡುವುದು ಅದೊಂದು ಕಾರಣದಿಂದ. ಎರಡನೇ ಕಾರಣ ಏನು ಅಂದರೆ, ಇಲ್ಲಿ ಒಂದು ಬೇರೆ ಬೇರೆ ಪ್ರದೇಶಗಳನ್ನ ತಲುಪೋದ ಮೇಲೆ ನೀರು ಸಿಗೋದಿಲ್ಲ. ನೀರು ಸಿಕ್ಕಿದ್ರು ಬಾತ್ರೂಮ್ಗಳು ಇರೋದಿಲ್ಲ. ಬಾತ್ರೂಮ್ಗಳಿದ್ರು ತುಂಬಾ ಗಲೀಜಾಗಿರುತ್ತೆ. ಟಾಯ್ಲೆಟ್ಗೆ ಹೋಗೋದಕ್ಕೂ ತುಂಬ ಗಲೀಜಾಗಿರೋಂಥ ಬಾತ್ರೂಮ್ಗಳಿರುತ್ತೆ. ಇಲ್ಲಿ ನೀರನ್ನು ಬಳಸೋದಿಲ್ಲ, ಬರೀ ಪೇಪರ್ನ ಯೂಸ್ ಮಾಡ್ತಾರೆ. ಆ ಒಂದು ವಿಚಾರಗಳು ಇದೆಲ್ಲ ಇದ್ದು, ನೀರಿದ್ದರೂ ಕೂಡ ಸ್ನಾನ ಮಾಡೋಣ ಅಂದರೆ ನೀರು ಏನಿಲ್ಲ ಅಂದರೆ 1 ಡಿಗ್ರಿ 2 ಡಿಗ್ರಿ ಆ ರೇಂಜಲ್ಲಿ ತಾಪಮಾನ ಇರುತ್ತೆ. ಅಷ್ಟು ತಣ್ಣನೆ ನೀರಲ್ಲಿ ಸ್ನಾನ ಮಾಡಿದ್ರೆ ಪಕ್ಕ ನಮ್ಮ ಮೆದುಳಿಗೆ ಹಾನಿಯಾಗ್ಬೋದು. ನನಗೆ ಮಾತಾಡೋದಕ್ಕೆ ನಾಲ್ಗೆ ತೊದಲ್ತಾ ಇದೆ, ಹಂಗಾಗುತ್ತೆ. ಕೊನೆಗೂ ನನ್ನ 3 ದಿನದ ಕೈಲಾಸನಾಥನ ಶಿವಾಲಯದ ಪ್ರದಕ್ಷಿಣೆ ಮುಗಿದಿದೆ. ಮೊದಲನೇ ದಿನ 13, ಎರಡನೇ ದಿನ 21-22 ಕಿಲೋಮೀಟರ್, 3ನೇ ದಿವಸ ಒಂದು 5ರಿಂದ 6 ಕಿಲೋಮೀಟರ್ ನಡೆದು ಶಿವಾಲಯನ ಸುತ್ತಿ ಒಂದು ಜಾಗಕ್ಕೆ ಬಂದು ತಲುಪಿದ್ದೀನಿ. ಇಲ್ಲಿಗೆ ಪ್ರದಕ್ಷಿಣೆ ಸಂಪೂರ್ಣಗೊಳ್ತಾ ಇದೆ. ತುಂಬಾ ಖುಷಿ ಅನ್ನಿಸ್ತಾ ಇದೆ. ತುಂಬಾ ಒಂದು ಧನಾತ್ಮಕ ಶಕ್ತಿ ಒಳಗಡೆ ಇದೆ ಅನ್ನಿಸ್ತಾ ಇದೆ. ಹೊಸ ಹುರುಪು ಕಾಣಿಸ್ತಾ ಇದೆ ನನಗೆ. 14 ದಿನಗಳ ಕೈಲಾಸ ಯಾತ್ರಾ ಇದು. ಅದರಲ್ಲಿ ಆದಷ್ಟು ನನಗೆ ತಿಳಿದಿರೋಷ್ಟು ಮತ್ತು ತಿಳಿಸೋಕ್ಕಾಗೋಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀನಿ, ನನ್ನ ಅನುಭವಗಳನ್ನ ಹಂಚ್ಕೊಂಡಿದ್ದೀನಿ. ನಾನು ಕೈಲಾಸ ಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಾಗ ಹೇಗಿರುತ್ತೆ, ಯಾರನ್ನು ಏನು ಕೇಳಬೇಕಿದೆ, ಏನೇನು ನೋಡಬೇಕಿದೆ, ಇದೆಲ್ಲ ಯಾವುದೂ ಗೊತ್ತಿರಲಿಲ್ಲ. ಮಾಹಿತಿನ ಕಲೆ ಹಾಕೋಣ ಅಂದಾಗ ಅಷ್ಟೊಂದು ವಿಡಿಯೋಗಳು ಸಿಗಲಿಲ್ಲ ನನಗೆ. ಡೀಟೇಲ್ ಆಗಿರೋವಂಥದ್ದು ಹೇಗಿರುತ್ತೆ ಅನ್ನೋದೇ ಐಡಿಯಾ ಇರಲಿಲ್ಲ. ಸೊ ಅದಾದಮೇಲೆ ನಾನು ಈ ಒಂದು ಯಾತ್ರೆನ ತಯಾರಿ ಮಾಡಿಕೊಂಡು ಹೊರಟ ಮೇಲೆ ಅನಿಸಿದ್ದು, ಇಲ್ಲ ಒಂದು ಡಾಕ್ಯುಮೆಂಟೇಷನ್ ಮಾಡೋಣ, ಕನ್ನಡದಲ್ಲಿ ಯಾರಾದರೂ ಪ್ರವಾಸ ಮಾಡೋರಿಗೆ ಚೆನ್ನಾಗಿ ಗೊತ್ತಾಗಲಿ ಅಂತ ಆದಷ್ಟು ಪ್ರಯತ್ನ ಪಟ್ಟು ಪ್ರತಿಯೊಂದೂ ತೋರಿಸಿದ್ದೀನಿ. ತಮಗೆಲ್ಲ ಇದೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಗಾಡಿ ತುಂಬ ತಣ್ಣಗಿದೆ, ಮಾತಾಡೋದಕ್ಕೆ ಆಗ್ತಿಲ್ಲ. ಯಾರಾದರೂ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ, ಫ್ಯಾಮಿಲಿ ಗ್ರೂಪಲ್ಲಿ ಯಾರಾದರೂ ಕೈಲಾಸ ಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋಗಳನ್ನ ಫಾರ್ವರ್ಡ್ ಮಾಡಿ, ಅವ್ರಿಗೂ ಮಾಹಿತಿ ಸಿಗಲಿ. ಏನಾದರೂ ನಿಮಗೆ ತಿಳ್ಕೊಬೇಕಂತ ಅನಿಸಿದ್ರು ಕೂಡ ಕಮೆಂಟ್ ಮಾಡಿ, ಇಲ್ಲ ಮೆಸೇಜ್ ಮಾಡಿದ್ರು ಕೂಡ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ಜೈ ಶಂಭೋ. ತುಂಬ ಖುಷಿ ಆಗ್ತಾ ಇದೆ. ಮತ್ತೆ ಸಿಗೋಣ. ಶಂಭೋ ಶಂಕರ, ಹರ ಹರ ಮಹಾದೇವ್.